ರಾಜ್ಯದ 18 ಜಿಲ್ಲೆಗಳಲ್ಲಿ ಮುಂಗಾರು ಪೂರ್ವ ಮಳೆಯಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ವರುಣರಾಯನ ಅಬ್ಬರ ಒಂದ್ ಕಡೆ ಆದ್ರೆ ಇನ್ನೊಂದು ಕಡೆ ಅವಾಂತರಕ್ಕೂ ಇದು ಸಾಕ್ಷಿ ಆಗ್ತಾ ಇದೆ. ತುಮಕೂರು ಜಿಲ್ಲೆಯಲ್ಲಿ ಭಾರಿ ವರ್ಷಧಾರೆಯಾಗಿರುವುದು ಕಂಡು ಬರ್ತಾ ಇದೆ. ತಿಪಟೂರು ಬೈರಾಪುರದಲ್ಲಿ ಇದರ ಪರಿಣಾಮವಾಗಿ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದೆ. ಬರಿದಾಗಿದ್ದಂತಹ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇರುವಂತಹ ಚಿತ್ರಣ ಕೇವಲ 1 ವಾರಗಳಲ್ಲಿ ಬದಲಾಗಿದೆ. ಬೈರಾಪುರ ಗ್ರಾಮದ 2 ಸೇತುವೆಗಳು ಕೂಡ ಜಲಾವೃತ ಆಗಿದೆ. ಶಿರಾನಗರದ ವಾಣಿಜ್ಯ ಮಳಿಗೆ ಮನೆಗಳಿಗೂ ಕೂಡ ತಗ್ಗು ಪ್ರದೇಶ ಭಾಗದಲ್ಲಿ ಮಳೆ ನೀರು ನುಗ್ಗೋದ್ರ ಮೂಲಕ ಜನರಿಗೆ ಸಮಸ್ಯೆ ಆಗಿರೋದು ಕಂಡು ಬರ್ತಾ ಇದೆ. ತುಮಕೂರಿನಲ್ಲಿ ನೋಡಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ. ಕೇವಲ 1 ವಾರದ ಹಿಂದೆ ಚಿತ್ರಣ ಬೇರೆ ಇತ್ತು. ಸತತ 1 ವಾರಗಳ ಮಳೆಯ ಕಾರಣಕ್ಕೋಸ್ಕರ ಚಿತ್ರಣ ಕಂಪ್ಲೀಟ್ ಆಗಿ ಬದಲಾಗಿದೆ. ತುಮಕೂರಿನಲ್ಲಿ ಕೇವಲ ಒಂದು ವಾರದಿಂದ 10 ದಿನಗಳ ಕಾಲದಲ್ಲಿ ಸಂಪೂರ್ಣವಾಗಿ ಚಿತ್ರಣ ಬದಲಾಗಿದೆ. ಇನ್ನು ಸಾಕಷ್ಟು ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇರೋದ್ರಿಂದ ರಸ್ತೆ ಮೇಲೆ ನೀರು ಹರಿತಾ ಇದೆ. ಸೊ ವಾಹನಗಳ ಸಂಚಾರ ತಾತ್ಕಾಲಿಕವಾಗಿ ಅಲ್ಲಲ್ಲಿ ನಿಲ್ಲಿಸಲಾಗ್ತಾ ಇದೆ. ಇನ್ನೂ ಕೆಲವು ಕಡೆ ಅಪಾಯಕ್ಕೆ ಆಹ್ವಾನ ಅನ್ನೋ ರೀತಿಯಲ್ಲಿ ನೀರು ಮೇಲೆ ಹರಿತಾ ಇದ್ರೂ ಕೂಡ ಅದರಲ್ಲೇ ವಾಹನ ಚಲಾಯಿಸುವಂತಹ ಸಾಹಸಕ್ಕೂ ಕೈ ಹಾಕೋ ಕೆಲಸ ಕೆಲವರು ಮಾಡ್ತಾ ಇದ್ದಾರೆ. ತಗ್ಗು ಪ್ರದೇಶದಲ್ಲಿ ನೀರು ನುಗ್ಗಿದ ಪರಿಣಾಮ ವಾಹನಗಳೆಲ್ಲ ಮಳೆ ನೀರಿನಲ್ಲಿ ಮುಳುಗಿರೋದು, ಕೃತಕ ಪ್ರವಾಹ ನಗರ ಭಾಗದಲ್ಲಿ ಸೃಷ್ಟಿಯಾಗಿರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಕಾವೇರಿ ಜಲಾನಯನ ಪ್ರದೇಶದಲ್ಲೂ ಮಳೆಯ ಆರ್ಭಟ ಜೋರಾಗಿದೆ. ಹೀಗಾಗಿ ಅಪಾರ ಪ್ರಮಾಣದ ತಂಬಾಕು, ಶುಂಠಿ ಬೆಳೆ ಜಲಾವೃತಗೊಂಡಿದೆ. ಹನಗೋಡು ಹೋಬಳಿಯ ಕರಣಕುಪ್ಪೆ, ಕಲ್ಲಹಳ್ಳಿ, ಕೊತ್ತೆಗಾಲ, ಚುಲ್ಕುಂದ ಸೇರಿ ಹಲವೆಡೆ ಬೆಳೆ ನಾಶ ಆಗಿರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸೂಕ್ತ ಪರಿಹಾರ ಕೊಡುವಂತೆ ಸರ್ಕಾರಕ್ಕೆ ರೈತರು ಆಗ್ರಹಿಸ್ತಾ ಇದ್ದಾರೆ. ಅತಿವೃಷ್ಟಿ ಅನಾವೃಷ್ಟಿ ಎರಡೂ ಬಂದರೂ ಸಮಸ್ಯೆ ಅನ್ನೋದಕ್ಕೆ ಇದು ನಿದರ್ಶನ ಆಗ್ತಾ ಇದೆ. ಉದಾಹರಣೆಯ ಸಮೇತ ನಾವು ನೋಡ್ತಾ ಇದ್ದೀವಿ ದೃಶ್ಯಾವಳಿಗಳನ್ನ. ಹೇಗೆ ರೈತರ ಜಮೀನಿಗೆ ಮಳೆ ನೀರು ನುಗ್ಗಿದ ಪರಿಣಾಮ ಸಮಸ್ಯೆಗಳಾಗಿದೆ ಅಂತ ಹೇಳಿ ಮೊದಲೇ ಮುಂಗಾರು ಹಾಗೂ ಹಿಂಗಾರು ಲಾಸ್ಟ್ ಟೈಮ್ ಕೈಕೊಟ್ಟಿದ್ರಿಂದ ಬಸವಳಿದು ಹೋಗಿದ್ರು. ಈ ಸಲ ಆದರೂ ಬೆಳೆ ತೆಗೆಯುವಂತಹ ನಿರೀಕ್ಷೆಯಲ್ಲಿದ್ರು. ಆದರೆ ಮಳೆ ಕೆಲವು ಭಾಗದಲ್ಲಿ ಸಂತಸವನ್ನ ತಂದಿದೆ. ಅಷ್ಟೇ ಸಮಸ್ಯೆಯನ್ನ ಕೆಲವು ಭಾಗದಲ್ಲಿ ತಂದಿರೋದು ಕೂಡ ಕಾಣಿಸ್ತಾ ಇದೆ. ಬಯಲು ಸೀಮೆಯ ಪ್ರದೇಶ ಅಂತ ಕರೆಯಲ್ಪಡುವಂತಹ ಕೋಲಾರದಲ್ಲೂ ಕೂಡ ವರುಣಾರ್ಭಟ ಕಂಡು ಬರ್ತಾ ಇದೆ. ಇದರ ಪರಿಣಾಮ ಇಲ್ಲೂ ಒಂದಷ್ಟು ಸಮಸ್ಯೆ ಆಗಿದೆ. ರೈತರನ್ನ ಕಂಗಾಲಾಗಿಸಿದೆ. ರಾತ್ರಿ ಸುರಿದ ಮಳೆಗೆ ಬೆಳೆಗಳು ನೀರು ಪಾಲಾಗಿದೆ. ಕೈಗೆ ಬಂತು ಬಾಯಿಗೆ ಬರಲಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಮಲಸಂದ್ರ ಗ್ರಾಮದಲ್ಲಿ ರೈತರ ಬೆಳೆ ನೆಲಕಚ್ಚಿದೆ. ಮಳೆಯ ನೀರಿನಲ್ಲಿ ಸೌತೆಕಾಯಿ, ಬೀನ್ ತರಕಾರಿಗಳೆಲ್ಲವೂ ಕೂಡ ಕೊಚ್ಚಿಕೊಂಡು ಹೋಗಿದೆ. ಲಕ್ಷಾಂತರ ರೂಪಾಯಿ ನಷ್ಟ ನಮಗಾಗ್ತಾ ಇದೆ. ಹೀಗಾಗಿ ನಮಗೆ ನಮ್ಮ ನೆರವಿಗೆ ಸರ್ಕಾರ ಬರಬೇಕು ಅನ್ನೋ ಆಗ್ರಹವನ್ನ ರೈತರು ಈ ಭಾಗದಲ್ಲೂ ಕೂಡ ಮಂಡಿಸ್ತಾ ಇದ್ದಾರೆ. ಕೋಲಾರದಲ್ಲಿ ಹೇಗಿದೆ ಚಿತ್ರಣ? ಹೊಲ, ಗದ್ದೆ, ಜಮೀನು ಎಲ್ಲವೂ ಕೂಡ ನೀರಿನಿಂದ ಆವೃತ ಆಗಿದೆ. ನಮ್ಮ ತೋಟಗಳ ಕಡೆ ಬರ್ತಿದೆ. ಈ ಬೆಳೆಗಳನ್ನ ಏನು ಮಾಡಬೇಕಂತೂ ಗೊತ್ತಾಗ್ತಾ ಇಲ್ಲ. ಈ ಲೇಔಟ್ ಏನು ದಕ್ಷಂದ್ರ ಮತ್ತು ದೊಂಬ್ರಳ್ಳಿ ಲೇಔಟ್ ಏನಿದೆಯೋ ಆ ಕಡೆಯಿಂದ ಈ ತೋಟಗಳ ಮೇಲೆ ಹರ್ಕೊಂಡು ಬರ್ತಕ್ಕಂತಹ ಒಂದು ಮಲಸಂದ್ರ ಕೆರೆಗೆ ನೋಡಿ, ರೈತರು ಮೊಬೈಲ್ನಲ್ಲಿ ವಿಡಿಯೋ ಮಾಡೋದ್ರ ಮೂಲಕ ಪರಿಸ್ಥಿತಿಯ ವಿವರಣೆಯನ್ನು ಕೊಡೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಬಹಳಷ್ಟು ನಷ್ಟ ಕಣ್ಮುಂದನೆ ಆಗಿರೋದು ರೈತರಿಗೆ ಸಂಕಷ್ಟದ ಮೇಲೆ ಸಂಕಷ್ಟವನ್ನ ತರ್ತಾ ಇದೆ. ಹೀಗಾಗಿ ಸರ್ಕಾರದ ನೆರವಿನ ನಿರೀಕ್ಷೆಯಲ್ಲಿ ಸದ್ಯಕ್ಕಿದ್ದಾರೆ. ಇದೇ ರೀತಿ ಮಳೆ ಮುಂದುವರೆದ್ರೆ ಇನ್ನೂ ನಮ್ಮ ಬೆಳೆಗಳು ಹಾನಿಗೆ ಒಳಗಾಗತ್ತೆ ಅನ್ನೋ ಆತಂಕ ಅವರದ್ದು.